ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವ ನೀನಾ? ಹೇಳು ಜೀವ, ಯಾಕೆ ಈ ಕೆಲಸ ಮಾಡ್ತಾ ಇದೆಯಾ? ಅಲ್ಲ ಗೌತಮ, ಏನು ಮುಚ್ಚಿಡ್ಬೇಡ ಜೀವ, ಎಲ್ಲಾನು ಹೇಳು. ಅದು ಭಾವ, ಕಂಪನಿಯಲ್ಲಿ ಲೇ ಆಫ್ ಆಗ್ತಿದೆ. ಆಲ್ಮೋಸ್ಟ್ 50% ವರ್ಕರ್ಸ್ನ ಕಟ್ ಮಾಡ್ತಾ ಇದ್ದೀವಿ. ಜೀವ, ಈ EMIಗಳಿದೆಯಲ್ಲ, ಇದರಿಂದ ತುಂಬ ಖರ್ಚಾಗ್ತಿದೆ. ಹೇಗಾದರೂ ಮಾಡಿ ಇದನ್ನು ಮುಗಿಸ್ಬಿಟ್ರೆ ತುಂಬ ಉಳಿತಾಯ ಆಗತ್ತೆ ಕಣ. ನಿನ್ಗೊಂದು ಪ್ರಾಪರ್ ಕೆಲಸ ಸಿಗೋವರೆಗೂ ಫುಡ್ ಡೆಲಿವರಿ ಕೆಲಸ ಮಾಡೋ. ಒಳ್ಳೆ ಐಡಿಯಾ. ಜೀವ ತಗೋ, ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ, ಸಾಲ ಅಂತ ಕೊಡ್ತಿದ್ದೀನಿ. ಸೊ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಸರಿ ಅಂತ ಅನಿಸ್ತು. ಟೈಮ್ ಬಿಂಗ್ ಈ ಕೆಲಸ ಮಾಡ್ತಾ ಇದ್ದೀನಿ. ಗ್ರೇಟ್, ಫ್ಯಾಂಟಾಸ್ಟಿಕ್. ಇಷ್ಟೆಲ್ಲ ಆದರೂ ನನಗೊಂದು ಮಾತು ಹೇಳಲಿಲ್ಲ. ಎಲ್ಲನೂ ಮುಚ್ಚಿಟ್ಟು ದೊಡ್ಡದಾಗಿ ಏನೋ ಅಚೀವ್ಮೆಂಟ್ ಮಾಡಿದ್ಯಾ. ಭಾಳ ಗ್ರೇಟ್ ನೀನು. ಗ್ರೇಟ್ ಅಷ್ಟೇ ಅಲ್ಲ, ತ್ಯಾಗಮಯಿ. ಮತ್ತು ಇವರು ಕರುಣಾಮಯಿ. ತ್ಯಾಗಮಯಿಗೆ ಕರುಣಾಮಯಿ ಸಪೋರ್ಟ್. ನಿಂದೊಂಥರ ಕೇಸ್ ಆದರೆ ಇವ್ರದ್ದು ಇನ್ನೊಂಥರ ಕೇಸು. ನೀನು ಎಲ್ಲ ವಿಷಯನೂ ಮುಚ್ಚಿಟ್ಟು ಮನೆಯವ್ರಿಗೋಸ್ಕರ ಅಂತ ಕೆಲಸ ಮಾಡ್ತಾ ಇದೆಯಾ. ಇವರು ನಿನಗೆ ಹೆಲ್ಪ್ ಆಗಲಿ ಅಂತ ಇಲ್ಲಿಗೆ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅಷ್ಟು ಸಾಲದು ಅಂತ ನನ್ನ ಜೀವದ ಗೆಳೆಯ ಆನಂದ ಎಲ್ಲ ಗೊತ್ತಿದ್ದು ಏನೂ ಹೇಳಲಿಲ್ಲ. ಎಲ್ಲ ಸೇರಿ ನೀಟಾಗಿ ಟೋಪಿ ಹಾಕ್ಬಿಟ್ರಿ. ನನ್ನಿಂದಾನೇ ವಿಷಯನ ಮುಚ್ಚಿಟ್ಬಿಟ್ರಿ ಅಲ್ವಾ? ಈಗ ಮಾಡ್ಬೋದಾ ನೀವು? ಸರಿನಾ? ಹಾಂ, ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ, ನನಗೆ ಹರ್ಟ್ ಆಗ್ತಿತ್ತು ಅಂತನಾ? ಈಗ ಅದಕ್ಕಿಂತ ಜಾಸ್ತಿ ನನಗೆ ಹರ್ಟ್ ಆಗ್ತಾ ಇರೋದು ಯಾವ್ದು ಗೊತ್ತಾ? ನನ್ನ ನೆರಳು ಕೆಳಗಡೆ ಈ ಥರದೊಂದು ಆಗ್ತಾ ಇದ್ರು ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ. ನನ್ನವರು ಅನ್ನಿಸ್ಕೊಂಡವ್ರು ಇಷ್ಟೊಂದು ಕಷ್ಟಪಡ್ತಾ ಇದ್ರು ನನ್ನ ಕೈಲಿ ಏನು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ. ಭೂಮಿಕಾ, ಜೀವ, ಒಂದು ತಿಳ್ಕೊಳ್ಳಿ, ಹೀಗೆ ಮುಚ್ಚಿಡೋದ್ರಿಂದ ಪ್ರಾಬ್ಲಮ್ಮು ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. ತೇಪೆ ಹಾಕೋದು ಸೊಲ್ಯೂಷನ್ ಅಲ್ಲ, ಅದಿನ್ನೂ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ನನಗೊಂದು ಮಾತು ಹೇಳೋದಕ್ಕೇನಾಗಿತ್ತು? ಸ್ವಾಭಿಮಾನ ಅಡ್ಡವಂತ. ನಾನು ಅಷ್ಟೊಂದು ದೂರದವನಾಗ್ಬಿಟ್ಟ? ಸಾರಿ ಭಾವ. ಸಾರಿ ಗೌತಮ್ ಅವರೇ. ಎಲ್ಲ ಗೊತ್ತಾದ್ಮೇಲೆ ಸಾರಿ ಕೇಳ್ತಾ ಇದ್ದೀರಾ. ಒಂದು ವೇಳೆ ಗೊತ್ತಾಗದೆ ಹೋಗಿದ್ರೆ ಎಲ್ಲ ಮುಚ್ಚೋಗ್ತಿತ್ತು, ಹೀಗೆ ಕಂಟಿನ್ಯೂ ಆಗ್ತಿತ್ತು ಅಲ್ವಾ? ಗೆಳೆಯ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಗೊತ್ತಾಗಿದ್ದಲ್ಲಪ್ಪ, ಗೊತ್ತು ಮಾಡ್ಕೊಂಡಿತ್ತು. ಹಾಗಾಗಿನೇ ಇವತ್ತು ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದು. ಜೀವಾನೇ ತಂದು ಫುಡ್ ಡೆಲಿವರಿ ಕೊಡೋ ಹಾಗೆ ನಾನೇ ಮಾಡಿದ್ದು. ಎಲ್ಲ ಕೊಡಿ. ಭೂಮಿಕಾ ಅವರು ನನ್ನ ಬರ್ಡೇ ದಿನ ನಾನು ಇಷ್ಟಪಟ್ಟ ನೆಕ್ಲೆಸ್ ಹಾಕ್ಕೊಳ್ಳೋದೇ ಇದ್ದಿದ್ದು. ಇದ್ದಕ್ಕಿದ್ದಾಗೆ ಬಂದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿತ್ತು. ಇನ್ ಬಿಟ್ವೀನ್ ಆಗಾಗ ಡಲ್ ಆಗಿರ್ತಾಯಿದ್ರು, ಏನೋ ಡೀಪಾಗಿ ಯೋಚನೆ ಮಾಡ್ತಾಯಿದ್ರು. ಎಲ್ಲ ಡಾಟ್ಸ್ನೂ ಕನೆಕ್ಟ್ ಮಾಡಿದೆ. ಆಗೊಂದಿನ ಇವರು ಒಡವೆನ ಅಡ ಇಟ್ಟಿದ್ದು ಗೊತ್ತಾಯಿತು. ನಾನು ಅವ್ರ ಡೇ ಟು ಡೇ ಖರ್ಚಿಗೆ ಅಂತ ಅವ್ರಿಗೆ ಒಂದು ಅಕೌಂಟ್ ಓಪನ್ ಮಾಡಿಸಿ ಅದರಲ್ಲಿ ಹಣ ಹಾಕ್ತಿದ್ದೆ. ಆ ಸಮಯದಲ್ಲಿ ನಾನು ಅಕೌಂಟ್ನ ಚೆಕ್ ಮಾಡಿಸ್ದೆ. ಅದರಲ್ಲಿ ನಾನು ಹಾಕ್ಸಿದ ಅಮೌಂಟು ಹಾಗೇ ಇತ್ತು. ಭೂಮಿಕಾ ಅವರು ಒಂದೇ ಒಂದು ರೂಪಾಯಿನೂ ಅದರಲ್ಲಿ ಖರ್ಚು ಮಾಡಿರಲಿಲ್ಲ. ಅಕೌಂಟಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಇದ್ದರೂ ಒಡವೆನ ಅಡ ಇಟ್ಟಿದ್ದಾರೆ ಅಂದಮೇಲೆ ಸಮಸ್ಯೆ ಏನೋ ಬೇರೆ ಥರ ಇದೆ ಅಂತ ನನಗೆ ಗೊತ್ತಾಯಿತು. ಅದರಲ್ಲೂ
ತವ್ರ ಮನೆ ಒಡವೆನ್ ಮಾತ್ರ ಅಡ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಈಗ ಆಗಿರೋ ಸಮಸ್ಯೆ ತವ್ರ ಮನೆದು ಅಂತ. ನಾನು ಏನಪ್ಪ ಅಂತ ಸಮಸ್ಯೆ, ಯಾರಿಗೆ ಏನಾಗಿರ್ಬೋದು ಅಂತ ವಿಚಾರಿಸಿದೆ. ಆಗ ಗೊತ್ತಾಗಿದ್ದು ನೀನು ಕೆಲಸ ಕಳ್ಕೊಂಡಿರೋ ವಿಷಯ. ಹಾಗಾದರೆ ಜೀವ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾನೆ, ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಎನ್ಕ್ವೈರಿ ಮಾಡಿದಾಗ ಇವನು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಶಾಕಿಂಗ್ ನ್ಯೂಸ್ ನನ್ನ ಕಿವಿಗೆ ಬಿತ್ತು. ಅದಕ್ಕಿಂತ ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇದೆಲ್ಲನೂ ನನ್ನ ಹಿಂದ್ಗಡೆನೇ ನಡೀತಾ ಇತ್ತು. ಇದ್ರ ಬಗ್ಗೆ ಯಾವುದು ಹಿಂಟ್ ಕೊಡದೆ ನೀವು ಈ ಸೀಕ್ರೆಸಿನ ಮೇಂಟೈನ್ ಮಾಡಿದ್ರಲ್ಲ, ಬಾ, ವಾಟ್ ಎ ಟೀಮ್ ವರ್ಕ್. ವೆಲ್ ಡನ್ ಗೆಳೆಯ. ಬಟ್ ಎಂಥ ಗುಟ್ಟಾದರೂ ಒಂದಲ್ಲ ಒಂದಿನ ರಟ್ಟಾಗಬೇಕು ಅನ್ನೋ ವಿಷಯ ನೀವು ಮರ್ತೇ ಬಿಟ್ಟಿದ್ರಿ. ಹೇಗೋ ಮ್ಯಾನೇಜ್ ಮಾಡ್ಬಿಡೋಣ ಅನ್ನೋ ಥರದಲ್ಲೇ ಇದ್ರಿ. ಬಟ್ ಒಂದೊಂದಾಗಿ ಎಲ್ಲ ವಿಷಯನೂ ನನಗೆ ಗೊತ್ತಾಗ್ತಾ ಹೋಯಿತು. ನಾನು ಈ ಥರ ಮಾಡದೆ ಹೋಗಿದ್ರೆ ಕೊನೆ ತನಕ ಈ ವಿಷಯ ನೀವಿಬ್ಬರು ನನಗೆ ಹೇಳ್ತಾನೆ ಇರಲಿಲ್ಲ. ಮತ್ತೆ ಅದೇ ಸ್ವಾಭಿಮಾನ, ಅದೇ ಒಳಗಡೆನೆ ನೋವು ಅನುಭವಿಸ್ಕೊಂಡಿರೋದು, ಯಾವತ್ತೋ ಒಂದು ದಿವಸ ಅದು ನನಗೆ ಗೊತ್ತಾಗೋದು, ಅದು 2 ಮನೆ ನೆಮ್ಮದಿನ ಸಂತೋಷನ ಹಾಳು ಮಾಡೋದು, ಇದ್ಯಾವುದೂ ನನಗೆ ಇಷ್ಟ ಆಗ್ತಿರಲಿಲ್ಲ. ಅದಕ್ಕೆ ಇವತ್ತು ನಿನ್ನ ಇಲ್ಲಿ ಕರೆಸಿ ಈ ಥರದ್ದೊಂದು ಸಣ್ಣ ಡ್ರಾಮಾ ಮಾಡಿದೆ. ಬಿ ಆನೆಸ್ಟ್ ಜೀವ, ಚೆನ್ನಾಗಿ ಯೋಚನೆ ಮಾಡಿ ನನಗೊಂದು ವಿಷಯ ಹೇಳು. ನಾನು ನಿಮ್ಮ ಅಕ್ಕನ ಗಂಡನಾಗಿ ನಿನ್ನ ಸ್ಥಿತಿಯಲ್ಲಿ ನಾನಿದ್ದು ಎಲ್ಲ ವಿಷಯನೂ ಮುಚ್ಚಿಟ್ಟಿದ್ದರೆ ನಿನ್ಗೆ ಹೇಗೆ ಅನ್ನಿಸ್ತಿತ್ತು? ನಿನಗೆ ಎಷ್ಟು ನೋವಾಗ್ತಿತ್ತು, ಎಷ್ಟು ಸಂಕಟ ಆಗ್ತಿತ್ತು? ಇದಿಷ್ಟನ್ನು ಈಗ ನಾನು ಅನುಭವಿಸ್ತಾ ಇದ್ದೀನಿ. ಜೀವ, ನನಗೆ ಗೊತ್ತು ಯುವರ್ ಜೆಮ್ ಆಫ್ ಎ ಪರ್ಸನ್, ಭಾಳ ಒಳ್ಳೆಯವನು, ಸ್ವಾಭಿಮಾನಿ. ಈ ಕ್ವಾಲಿಟಿ ನನಗೆ ಇಷ್ಟ ಆಗಿದ್ರಿಂದಾನೇ ನನ್ನ ತಂಗಿನ ನೀನು ಕೊಟ್ಟು ಮದುವೆ ಮಾಡಿದ್ದು. ಅರಮನೆ ಇಲ್ದಿರ್ಬೋದು, ಚಿಕ್ಕ ಮನೆ ಇರ್ಬೋದು, ಬಟ್ ಸ್ಟಿಲ್ ನನ್ನ ತಂಗಿನ ರಾಣಿ ಥರ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗೆ ಅವತ್ತೇ ಬಂದಿತ್ತು, ಈಗಲೂ ಇದೆ. ಬಟ್ ಈಗ ನೀನು ಮಾಡೋದಿದೆಯಲ್ಲ, ದಟ್ಸ್ ನಾಟ್ ರೈಟ್. ಜೀವ, ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನನ್ನು ಸಾಕಿ ಬೆಳೆಸಿದ್ದಾರೆ. ನೀ ಚೆನ್ನಾಗಿ ಓದಬೇಕು ಅಂತ ಎಜುಕೇಷನ್ ಲೋನ್ ತಗೊಂಡು ಪ್ರೆಸ್ಟೀಜಿಯಸ್ ಕಾಲೇಜ್ನಲ್ಲಿ ಓದಿಸಿದ್ದಾರೆ. ಸಿ, ಡೆಲಿವರಿ ಬಾಯ್ ಕೆಲಸ ಮಾಡೋದು ಕಡಿಮೆ ಅಥವಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮಪ್ಪ ಬಯಸಿ ಅವ್ರು ಓದಿಸಿದ್ದು ನೀನು ಈ ಕೆಲಸ ಮಾಡೋಕ್ಕಲ್ಲ. ನೋಡು ಜೀವ, ನಾವು ಯಾವಾಗಲೂ ಮಾಡೋ ಮಿಸ್ಟೇಕೇ ಅದು. ಬಿದ್ದಾಗ ಚಿಕ್ಕದಾಗಿ ಯೋಚನೆ ಮಾಡ್ತೀವಿ, ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀವಿ. ಹಾಗಾಗಬಾರ್ದು. ಬಿದ್ದಾಗಲೇ ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.